ನಮಸ್ಕಾರ ಎಲ್ಲರಿಗೂ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಸತ್ಯ ಭಾವ ಕೋಪವೇನೆ ನನ್ನಲ್ಲಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೇನೆ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ. ಇವತ್ತು ಬೆಳಗಿನ ವೆದರ್ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ನೆನ್ನೆ ಹೋಲ್ಸ್ಕೊಂಡ್ರೆ ನೆನ್ನೆ ಅಂತೂ ಮಳೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು 5 ಗಂಟೆಗೆ. ನನ್ನ ಲಾಸ್ಟ್ ವಿಡಿಯೋ ನೋಡಿರೋರ್ಗೆ ಗೊತ್ತಿರುತ್ತೆ. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಿಲ್ಲೇ ಇಲ್ಲ. ಫುಲ್ಲು ಮಳೆ ಅಂದ್ರೆ ಜಾಸ್ತಿ ಮಳೆನೂ ಇಲ್ಲ, ಕಮ್ಮಿ ಕಮ್ಮಿ ಬರ್ತಾನೆ ಇತ್ತು. ಸೊ ಅದಕ್ಕೆ ಮುಂದೆಗಡೆ ಎಲ್ಲ ಫುಲ್ಲು ರಂಗೋಲಿ ಹಾಕಿದ್ದ ಎಲ್ಲ ಹಾಳಾಗೈತೆ. ಸೊ ಇವಾಗೆಲ್ಲ ಫುಲ್ಲು ಕ್ಲೀನ್ ಮಾಡ್ಬೇಕು. ನೆನ್ನೆ ನಾನು ತೋರ್ಸೋದ್ನೆಲ್ಲ ನೋಡಿ ಈ ಗಿಡ ಮುರಿದೋಗಿತ್ತು, ಅದನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಂಗ್ ನಿಲ್ಸಿದೀನಿ. ಬಟ್ ಸಿಕ್ಕಾಬಟ್ಟೆ ವೇಟ್ ಇದೆ. ಇದು ಮನಿ ಪ್ಲಾಂಟೇ, ಬಟ್ ಚಿಕ್ಕ ಚಿಕ್ಕ ಎಲೆ ಬಿಡುತ್ತೆ. ಇದೇ ನಂಗೆ ಗೊತ್ತಿಲ್ಲ, ದೊಡ್ಡ ದೊಡ್ಡದೆಲೆ ಬಟ್ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದು ಜಾಸ್ತಿ ಬೆಳೆಯುತ್ತೆ, ಬಟ್ ಇಲ್ಲಿ ಸ್ಪೇಸ್ ಅಷ್ಟಿಲ್ಲ. ಸೊ ಅದಕ್ಕೆ ಬಟ್ ಮನೆ ಮುಂದೆಗಡೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಹೆಂಗೋ ಹಂಗೆ ಹಿಂಗೆ ರೆಡಿ ಮಾಡಿ ಇಟ್ಟೆ. ಇನ್ನೆಲ್ಲ ರೆಡಿ ಆದ್ಮೇಲೆ ಫಸ್ಟ್ ನಾನು ಮನೆ ಮುಂದೆಗಡೆ ಎಲ್ಲ ಕ್ಲೀನ್ ಆಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದು ಇವತ್ತು ಶುಕ್ರವಾರ. ನಿನ್ನೆ ಗುರುವಾರ ಭೀಮನ ಅಮಾವಾಸ್ಯೆ ಇತ್ತು. ಅದಕ್ಕೂ ಕೂಡ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಮಳೆ ಎಲ್ಲ ಬಂದು ಎಲ್ಲ ಹೋಗಿತ್ತು. ಹೆಂಗೆ ಇದ್ರೂ ಕೂಡ ಮತ್ತೆ ನಾನು ತೊಳೆದು ರಂಗೋಲಿನ ಹಾಕ್ತೀನಿ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಹೊಸ್ತಿಲ್ ಹತ್ರ ಎಲ್ಲಾನು ಕೂಡ ಬಟ್ಟೆಯಲ್ಲಿ ಕ್ಲೀನ್ ಆಗಿ ಹೊಸ್ತಿಲನ್ನ ಒರೆಸ್ಕೊಂಡೆ. ಒಬ್ಬೊಬ್ರು ಪೊರ್ಕೆ ಎಲ್ಲ ಇದ್ ಮಾಡ್ತಾರೆ, ಬಟ್ ಹೊಸ್ತಿಲ್ ಹತ್ರ ಪೊರ್ಕೆನ ಅಷ್ಟು ಸೋಕಿಸ್ಬಾರ್ದು. ಸೊ ಅದಕ್ಕೆ ಬಟ್ಟೆಯಲ್ಲಿ ಕ್ಲೀನ್ ಆಗಿ ಅದನ್ನೆಲ್ಲ ಒರೆಸ್ಕೊಂಡು ಕೆಳಗಡೆ ಎಲ್ಲ ಕಸ ಎಲ್ಲ ಗುರ್ಸ್ಕೊಂಡು, ಇನ್ನು ಕೆಳಗಡೆ ರಂಗೋಲಿ ಹಾಕಿದ್ದೆಲ್ಲ ಅಲ್ಲಿ ಇಲ್ಲಿ ನೀರೆಲ್ಲ ನಿಂತ್ಕೊಂಡು ಫುಲ್ಲು ಗಲೀಜಾಗಿತ್ತು. ಸೊ ನೆನ್ನೆನೂ ಕೂಡ ತೊಳ್ದೆ, ಮೊನ್ನೆನೂ ಕೂಡ ತೊಳ್ದೆ, ಇವಾಗ ಮತ್ತೇನು ತೊಳಿಬೇಕು. ಇವತ್ತೇನಾದ್ರು ಮಳೆ ಬಂತು ಅಂದ್ರೆ ಮತ್ತೆ ನಾಳೆನೂ ತೊಳಿಬೇಕು. ಸೊ ಇದೇ ಕೆಲಸ ಆಗ್ಬಿಟ್ಟಿದೆ. ಇವಾಗಂತೂ ಒಂದ್ ವಾರದಿಂದ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಮಳೆ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅಂತಾನೆ ಗೊತ್ತಾಗಲ್ಲ. ಫಸ್ಟ್ ನನ್ಗೆ ಮನೆ ಮುಂದೆಗಡೆ ಕ್ಲೀನ್ ಆಗಿ ತೊಳೆದು ರಂಗೋಲಿ ಬಿಟ್ಟು ಹೊಂಟೋದ್ರೆ ಏನೋ ಒಂಥರ ಸಮಾಧಾನ, ಮನೆ ಒಳಗಡೆ ಕೆಲಸ ಆಮೇಲೆ ಮಾಡ್ಕೊಳ್ಬಹುದು. ಅದಕ್ಕೆ ಅಂತ ಹೇಳಿ ನೆನ್ನೆ ಎಲ್ಲ ಬೇಗನೆ ಎದ್ದೆ, ಬಟ್ ಏನೇ ಆದ್ರೂ ಅಷ್ಟು ಬೇಗ ಎದ್ದೇಳಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಎದ್ದಿದ್ ಲೇಟೇ ಆಯ್ತು. ಎಷ್ಟೇ ಬೇಗ ಎದ್ದೇಳೋಣ ಅಂತ ಅನ್ಕೊಂಡು ಚಳಿಗೆ ಇನ್ನ ನಿದ್ದೆ ಬರ್ತಾನೆ ಇರುತ್ತೆ ಅಲ್ವಾ. ಎಷ್ಟೇ ಅಲಾರಾಮ್ ಇಟ್ಕೊಂಡು ಅದ್ರ ಪಾಡ್ಗದ್ ಬಡ್ಕೊಂತಾನೆ ಇರ್ಬೇಕು ಅಷ್ಟೇ. ನಾವ್ ಮಾತ್ರ ಎದ್ದೋಳಲ್ಲ. ಎದ್ದು ಆಫ್ ಮಾಡ್ಬಿಟ್ಟು ಮತ್ತೆ ಮಲ್ಕೊಂತೀನಿ. ನಂದಂಗೆನೆ ಯಾಕೋ ಎದ್ದೊಳಕ್ಕೆ ಆಗಲ್ಲ. ಸೊ ಇನ್ನು ಎದ್ದಿದ್ದೆ, ಮನೆ ಮುಂದೆಗಡೆ ಕ್ಲೀನ್ ಆಗಿ ಎಲ್ಲಾನು ತೊಳೆದಿಟ್ಕೊಂಡು. ಸೊ ಹೂವನು ಅಷ್ಟೇ ದಾಸವಾಳ ಹೂವ ಕಮ್ಮಿ ಆಗ್ಬಿಟ್ಟಿದೆ, ಒಂದ್ 4-5 ಹೂವ ಬಿಟ್ಟಿತ್ತು, ಅದನ್ನು ಕೂಡ ತಕೊಂಡೆ. ಇನ್ನು ಅದೆಲ್ಲ ಆದ್ಮೇಲೆ ನೋಡಿ ಹೊಸ್ತಿಲ್ ಹತ್ರ ಈ ರೀತಿ ಕ್ಲೀನ್ ಆಗಿ ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿನ ಹಾಕೊಂಡಿದೀನಿ. ಶುಕ್ರವಾರನು ಇತ್ತಲ್ವಾ, ಅದಕ್ಕೆ ಕಮಲದ ರಂಗೋಲಿನೇ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹಾಕೊಂಡಿದೀನಿ. ನಮ್ಮ ಹೊಸ್ತಿಲು ಸ್ವಲ್ಪ ದೊಡ್ಡದಿರೋದ್ರಿಂದ ದೊಡ್ಡದ್ ರಂಗೋಲಿ ಹಾಕೊಂಡ್ರೇನೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ದಾಸವಾಳ ಹೂವ ಹೆಂಗೋ ಇದ್ವಲ್ಲ, ಸೊ ಅದನ್ನು ಕೂಡ ಮುಡ್ಸಿ ಇನ್ನು ಹೊಸ್ತಿಲ್ ಕೆಲಸ ಮುಗಿಸ್ಕೊಂಡೆ. ಇನ್ ಕೆಳಗಡೆ ತೊಳೆದಿದ್ದು ಕೂಡ ಸ್ವಲ್ಪ ಆರಿತ್ತು, ಅದಕ್ಕೆ ರಂಗೋಲಿ ಬಿಟ್ಬಿಡೋಣ ಅಂತ ಅನ್ಬಿಟ್ಟು ರಂಗೋಲಿ ಬಿಟ್ಕೊಳ್ತಾ ಇದ್ದೀನಿ. ಇನ್ನು ಆಮೇಲೆ ಬಿಡೋಣ ಅಂತ ಅನ್ಕೊಂಡು ಹೋದ್ರೆ ಒಳಗಡೆ ಹೋದ್ರೆ ಇನ್ನು ಈ ಕೆಲಸ ಮರ್ತೋಗುತ್ತೆ. ಸೊ ಅದಕ್ಕೆ ಹೆಂಗೋ ಕಂಪ್ಲೀಟ್ ಆಗಿ ಫುಲ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ನೋಡಿ ಈ ರೀತಿ ಎಳೆ ರಂಗೋಲಿನ ಹಾಕೊಂಡಿದೀನಿ. ನನ್ಗೆ ಎಳೆ ರಂಗೋಲಿನೇ ಫಸ್ಟ್ ಎಲ್ಲ ನಂಗೆ ಬರ್ತಾನೆ ಇರಲಿಲ್ಲ ರಂಗೋಲಿ. ಹೆಂಗೋ ಎಳೆ ರಂಗೋಲಿ ಕಲ್ತ್ಕೊಂಡೆ, ಇವಾಗ 2 ಎಲೆಯಲ್ಲಿ ಕೂಡ ಎಳ್ಕೊಳ್ತೀನಿ. ಸೊ ಈ ರೀತಿ ಸಿಂಪಲ್ ಆಗಿ ಒಂದು ಎಳೆ ರಂಗೋಲಿನ ಹಾಕೊಂಡಿದ್ದೆ, ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನ್ಗಂತೂ ಇವಾಗ ಚುಕ್ಕಿ ರಂಗೋಲಿಗಳಿಗಿಂತ ಈ ರೀತಿ ಎಳೆ ರಂಗೋಲಿನೇ ಸಿಕ್ಕಾಪಟ್ಟೆ ಇಷ್ಟ. ಸೊ ಮನೆ ಮುಂದೆಗಡೆನೂ ಅಷ್ಟೇ ತುಂಬಾನೇ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇನ್ನು ಮನೆ ಮುಂದೆಗಡೆ ಕೆಲಸ ಎಲ್ಲ ಮುಗೀತು. ಇನ್ನು ಅದೆಲ್ಲ ಆದ್ಮೇಲೆ ಎಲ್ಲಾರ್ದು ಟೀ ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದಾಯ್ತು. ಸೊ ಇವಾಗ ಏನಾದ್ರು ಟಿಫನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ನಮ್ ಹುಡುಗಿಯರಿಗೆ ಬೆಳಿಗ್ಗೆ ಎದ್ರೆ ಸಂಜೆ ಆದ್ರೆ ಮಧ್ಯಾಹ್ನ ಆದ್ರೆ ಇದೇ ಚಿಂತೆ. ಇನ್ ಬೇರೆ ಏನ್ ಚಿಂತೆನೂ ಇರಲ್ಲ, ಬೇಕಾದ್ರೆ ಮಾಡ್ಬಿಡ್ಬೋದು. ಬಟ್ ಏನ್ ಮಾಡೋದು ಅನ್ನೋದೇ ಪ್ರಶ್ನೆ. ಯಪ್ಪ, ಯೋಚನೆ ಮಾಡಿ ಮಾಡಿ ಸಾಕಾಗಿರುತ್ತೆ. ಸೊ ಅದಕ್ಕೆ ಇವಾಗ ನಾನು ಸಿಂಪಲ್ ಆಗಿ ಬೇಗ ಆಗುತ್ತೆ ಹುಳಿಯನ್ನ ಮಾಡ್ಬಿಟ್ಟು ಕಡ್ಲೆಕಾಯಿ ಚಟ್ನಿ ಮಾಡ್ಬಿಡೋಣ. ಚಳಿ ಬೇರೆ, ವೆದರ್ ಮಳೆ ಬರ್ತಿರುತ್ತೆ, ಸಖತ್ತಾಗಿರುತ್ತೆ, ಖಾರವಾಗಿ ಹುಳಿಯಾಗಿ ಅಂತ ಅನ್ಬಿಟ್ಟು ಇಲ್ಲಿ ಹುಳಿಯನ್ನ ಮಾಡಿ ಕಡ್ಲೆಕಾಯಿ ಚಟ್ನಿ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫಸ್ಟ್ ಈ ಚಾನಲ್ ಅಲ್ಲಿ ಒಂದು ಸ್ವೀಟ್ ರೆಸಿಪಿ ತೋರಿಸಿದೆ. ಅದೆಲ್ಲ ಆದ್ಮೇಲೆ ಹುಳಿ ಅನ್ನೋದ್ ರೆಸಿಪಿನೇ ಅನ್ಸುತ್ತೆ ಶೇರ್ ಮಾಡಿರೋದು. ಸಖತ್ತಾಗಿರುತ್ತೆ ಟೇಸ್ಟ್. ಫಸ್ಟ್ ಎಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ರೀತಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ವಿ. ಬುತ್ತಿ ಅನ್ನನು ಅಂತಾರೆ, ಹಾಗೆ ಹುಳಿ ಅನ್ನ ಅಂತಾರೆ. ಸೊ ಒಂದೊಂದ್ ಕಡೆ ಒಂದೊಂದ್ ರೀತಿ ಅಂತಾರೆ. ಇದನ್ನ ಗೊಜ್ಜು ತರ ಮಾಡ್ಕೊಂಡು ಒಂದಿಲ್ಲ ಅಂದ್ರೆ 15-20 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಅನ್ನದ ಜೊತೆ ಕಲ್ಸ್ಕೊಂಡು ಸಖತ್ತಾಗಿರುತ್ತೆ. ಸೊ ಇಲ್ಲ ಜೊತೆಗೆ ಮಾಡ್ಕೊಳ್ತೀವಿ ಒನ್ ಟೈಮ್ಗೆ ಅಂದ್ರೆ ಸೂಪರ್ ಆಗಿ ಇರುತ್ತೆ ಟೇಸ್ಟ್. ಸೊ ಉಂಡೆ ಕಟ್ಬೇಕಿತ್ತು, ಬಟ್ ನಾನು ಇವತ್ತು ಮುದ್ದೆ ಏನು ಕಟ್ಟಿಲ್ಲ, ಹಂಗೇನೆ ಮಾಡ್ಕೊಟ್ಟೆ. ಸೊ ಇನ್ನು ಪೂಜೆ ಎಲ್ಲ ಮಾಡೋಷ್ಟ್ರಲ್ಲಿ ಟೈಮ್ ಆಗತ್ತೆ ಅಂತ ಅದ್ರ ಜೊತೆ ಕಾಂಬಿನೇಷನ್ ಕಡ್ಲೆಕಾಯಿ ಚಟ್ನಿ ಅಂತೂ ಆಹಾ ಸೂಪರ್ ಆಗಿತ್ತು.
ಸೊ ಈಗ ಚಳಿಗೂ ವೆದರ್ಗುನು ಸಖತ್ತಾಗಿತ್ತು. ಖಾರ ಹುಳಿ ಹುಳಿ ಕಡಲೆಕಾಯಿ ಚಟ್ನಿ ಕಾಂಬಿನೇಷನ್. ನಿಮ್ಗೆ ಏನಾದ್ರು ರೆಸಿಪಿ ಬೇಕಿತ್ತು ಅಂದ್ರೆ ನನ್ನ ವಿಡಿಯೋಸ್ನ ಚೆಕ್ ಮಾಡಿದ್ರೆ ಅದ್ರಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಒಂದ್ಸಲ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಇಲ್ಲ ನಿಮ್ಮ ಮನೇಲಿ ಮಾಡ್ತೀರಾ ಆಲ್ರೆಡಿ ಕಮೆಂಟ್ ಮಾಡಿ. ಸೊ ಇನ್ನು ಇದೆಲ್ಲ ಆದ್ಮೇಲೆ ಟಿಫನ್ ಎಲ್ಲ ತಿನ್ಕೊಂಡು ರಾಕೆಗೆ ಹೋಗಿ ಸ್ನಾನ ಮಾಡಿಸ್ಬೇಕಿತ್ತು. ಅವ್ನಿಗೆ ಇನ್ನೇನ್ 2-3 ದಿನದಿಂದ ಸ್ನಾನನೇ ಮಾಡಿಸಿರ್ಲಿಲ್ಲ. ಅವ್ನ್ ಶಾಂಪು ಖಾಲಿ ಆಗ್ಬಿಟ್ಟು. ಸೊ ಇನ್ನು ಮೊನ್ನೆ ಬುಕ್ ಮಾಡಿದ್ದೆ ಬಂದಿತ್ತು. ಸೊ ಅದಕ್ಕೆ ಅವ್ನಿಗೂ ಹೆಂಗು ನಾನು ಸ್ನಾನ ಮಾಡ್ತಿದ್ನಲ್ಲ, ಅವ್ನಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತ ಅನ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ. ಅವ್ನ್ ಸ್ನಾನ ಎಲ್ಲ ಮಾಡಿಸ್ಕೊಂತಾನೆ, ಆದ್ರೆ ಒಂದ್ ಹತ್ರ ನಿಲ್ಲಲ್ಲ. ಅವ್ನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಒಟ್ಟಾಡ್ತಾ ಇರ್ಬೇಕು. ಅವನು ಸ್ನಾನ ಮಾಡಿಸೋ ಅಷ್ಟೆಲ್ಲ ಒಂದು ಸರ್ಕಸ್ ಅನ್ಸುತ್ತೆ. ಸೊ ಇನ್ನು ಅವನಿಗೋಸ್ಕರ ಸ್ನಾನ ಎಲ್ಲ ಮಾಡಿಸಿ ನಾನು ಬ್ಲೂ ಡ್ರೈ ಎಲ್ಲ ಏನ್ ಮಾಡಲ್ಲ. ಸೊ ಅದನ್ನ ನಾನ್ ಮಾಡಿದ್ರೆ ಸಾಕು ಕಿರ್ಚಾಡ್ತಾನೆ ಒಂದ್ 10 ತೂರ್ ಕೇಳಿಸ್ವಂಗೆ. ಅದಕ್ಕೇನೆ ಹೆಂಗೋ ಬಿಸ್ಲು ಸ್ವಲ್ಪ ಇತ್ತು ಇವತ್ತು. ಆಚೆನೆ ಹಾಗೆ ಒಂದ್ ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡು ಫುಲ್ ಡ್ರೈ ಮಾಡಿದ್ರೆ ಒಂದ್ ಸ್ವಲ್ಪ ಬೇಗ ಡ್ರೈ ಆಗತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ನ ಒಣಗಿಸ್ಕೊಂಡು ಒಂದಷ್ಟೊತ್ತು ನಿಂತಿದ್ದೆ ನಾನು ಕೂಡ. ಸೊ ಇನ್ನು ಅವ್ನ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೈತೆ. ನಾನು ಕೂಡ ಫ್ರೆಶನ್ ಅಪ್ ಆಗಿ ಬಂದು ಇವಾಗ ಫಸ್ಟ್ ಪೂಜೆ ಮಾಡ್ಬಿಡೋಣ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ದೇವ್ರ ಮನೆಗೆ ಹೋದೆ. ಇಂದೊಂದ್ ದಿನ ನಾನು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ್ದೆ. ಸೊ ಆ ವ್ರತದ್ದು ಕೂಡ ಇವತ್ತೆಲ್ಲ ತೆಗಿಬೇಕು. ಸೊ ಅದಕ್ಕೆ ಫಸ್ಟ್ ದೀಪನ ಹಚ್ಚಿ ನಾವೇನ್ ಅನ್ಕೊಂಡಿದ್ವೋ ಅದನ್ನೆಲ್ಲ ಇನ್ನೊಂದ್ಸಲ ಹೇಳ್ಕೊಂಡು ಅದೆಲ್ಲ ನೆರವೇರ್ಲಿ ಅಂತ ಕೇಳ್ಕೊಂಡು ನಾನು ಇವಾಗ ಆ ವ್ರತನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವೇನೇನ್ ಇಟ್ಟಿದ್ವಿ ಅದನ್ನೆಲ್ಲ ತಕೊಳ್ಬೇಕು. ಸೊ ಅದಕ್ಕೆ ನಾನಿಲ್ಲಿ ಹೂವ ಮತ್ತೆ ಗೆಜ್ಜೆ ವಸ್ತ್ರ ದಾರ ಅದನ್ನೆಲ್ಲ ಇಟ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ತಗೊಳ್ತಾ ಇದ್ದೀನಿ. ಹಾಗೇನೆ ದೀಪಾಲೆ ಕಂಬಗಳಿಗೆ ನಾವು ಅಶ್ನೂತ್ ಕೊಂಬನು ಕೂಡ ಕಟ್ಟಿದ್ದೆ. ಸೊ ಅದನ್ನು ಕೂಡ ಫುಲ್ ಎಲ್ಲಾನು ತಕೊಂಡು ದೀಪಗಳನ್ನ ಮತ್ತೆ ನಾವು ತೊಳೆದು ರೆಡಿ ಮಾಡಿ ಮತ್ತೆ ದೀಪನ ಅಂಟಿಸ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಾವು ಅಕ್ಕಿ ಏನ್ ಇಟ್ಟಿದ್ವೋ ಅದನ್ನ ನಾವು ವೇಸ್ಟ್ ಮಾಡಬಾರ್ದು. ನಿಮ್ ಮನೇಲಿ ಏನಾದ್ರು ಸ್ವೀಟ್ ತಿಂತಾರೆ, ಸಿಹಿಯನ್ನೆಲ್ಲ ತಿಂತಾರೆ ಅಂದ್ರೆ ಸಿಹಿಯನ್ನೇ ಮಾಡ್ಕೊಳ್ಬಹುದು. ಇಲ್ಲ ಸ್ವೀಟ್ ಯಾರೋ ಅಷ್ಟು ಇಷ್ಟ ಪಡಲ್ಲ ಅಂತಂದ್ರೆ ಏನೂ ಆಗಿರಲ್ಲ. ಸೊ ಅದನ್ನ ಅನ್ನ ಮಾಡ್ಕೊಳ್ಬಹುದು. ಆಚೆಗಡೆ ಬಿಸಾಕಂತೂ ಹೋಗ್ಬೇಡಿ. ಸೊ ಅನ್ನ ಮಾಡ್ಕೊಂಡು ಇಲ್ಲ ಪೊಂಗಲ್ ಏನಾದ್ರೂ ಒಂದ್ ಮಾಡ್ಕೊಳ್ಳಿ. ಇನ್ನು ನಾವೇನು ಅಶ್ನೂತ್ ಕೊಂಬು ಹೂವ ಅದೆಲ್ಲ ಏನಿತ್ತು ಅದನ್ನೆಲ್ಲ ಯಾರು ತುಳಿದೇ ಇರೋಂತ ಜಾಗಕ್ಕೆ ಹಾಕ್ಬೇಕು. ಒಂದ್ ಹಸ್ರು ಗಿಡಕ್ಕೆ ಮತ್ತೆ ಯಾವ್ದಾದ್ರು ಗಿಡದ ಕೆಳಗಡೆ ಹಾಕ್ಬೇಕು. ಸೊ ಯಾರು ಕೂಡ ಅದನ್ನೆಲ್ಲ ತುಳಿಬಾರ್ದು. ನಾನಿಲ್ಲಿ ಹಸ್ರು ಗಿಡದ ಮೇಲೆ ಹೋಗಿ ಹಾಕ್ಬಿಟ್ಟು ಬಂದೆ. ಇನ್ನು ಅದೆಲ್ಲ ಆದ್ಮೇಲೆ ದೀಪಾಲೆ ಗಣಬಗಳನ್ನ ಕೂಡ ಎಲ್ಲ ತೊಳ್ಕೊಂಡು ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡು ಮತ್ತೆ ಈ ಕಡೆ ದೀಪನ ಹಚ್ಕೊಂಡು ಮನೇಲಿ ಡೈಲಿ ಹೇಗ್ ಪೂಜೆ ಮಾಡ್ತೀನೋ ಆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಶುಕ್ರವಾರ ಆಗಿದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ನಾಳೆಯಿಂದ ಶ್ರಾವಣ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ನಮ್ಮ ದೇವಸ್ಥಾನದಲ್ಲಿ 4 ಶ್ರಾವಣನು ಕೂಡ ದೇವ್ರಿಗೆ ಒಂದೊಂದ್ ತರ ಒಂದೊಂದು ಅಲಂಕಾರನ ಮಾಡ್ತಾರೆ. ಇನ್ನು ನಾಳೆ ಬೆಣ್ಣೆ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸೊ ಆ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗು. ಈ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.